ನಮ್ಮ ರೈತನಿಗೆ ಯಾವ ಫಲವತ್ತತೆಯನ್ನು ಉಳಿಸ್ಕೋಬೇಕು, ಯಾವ ರೀತಿ ನಮ್ಮ ಬೆಳೆಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಕ್ಕಂಥ ಯೋಚನೆ ಚರ್ಚೆ ಮಧ್ಯಾಹ್ನ ನಂತರ ಇದೆ. ಅದಕ್ಕೆ ಹೆಚ್ಚಿಗೆ ನಾನು ಮಹತ್ವ ಕೊಟ್ಟು ಟು ದಿ ಪಾಯಿಂಟ್ ಏನಿದೆ ಅದನ್ನು ನಾನು ಮಾತನಾಡಿ ನನ್ನ ಮಾತಿಗೆ ನಾನು ವಿರಾಮ ಆಗ್ತಾ ಇದ್ದೇನೆ. ನಿಮ್ಗೆ ಎಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಅಂದರೆ, ಫ್ಯಾಕ್ಟ್ರಿಯವರು 2,500 ಟನ್ ಪರ್ ಡೇಗೆ ಮಂಜೂರಾತಿ ತಗೊಂಡ್ರು. ಈಗ ಒಬ್ಬೊಬ್ರು ಫ್ಯಾಕ್ಟರ್ ಎಷ್ಟು ಏರಿಯಾ ಮಾಡ್ತಾ ಇದ್ದಾರೆ, ಎಷ್ಟು ಟನ್ ಮಾಡ್ತಾ ಇದ್ದಾರೆ, ಏರಿಯಾ ಅಲಾಟ್ ಆದದ್ದು ಇವ್ರಿಗೆ ಏರಿಯಾ ಎಷ್ಟು, ಅದೇನಾದರೂ ಲೆಕ್ಕ ಇದೆನಾ ನಮಗೆ? ಫಸ್ಟ್ ಕೊಡುವ ಹೊತ್ತಿನಾಗ ಅಷ್ಟೇ ನಿಮ್ಗೆ ಏರಿಯಾ ಅಲಾಟ್ಮೆಂಟ್ 2,500 ಟನ್ ಪರ್ ಡೇಗೆ ಇಲ್ಲಿ ಮುಧೋಳದ ಏರಿಯಾ ನಿಮ್ಗೆ ಅಲಾಟ್ ಮಾಡಿ ಅಂತ ಹೇಳ್ತೀವಿ. ಆನಂತರ 1 ಲಕ್ಷಕ್ಕೆ ಹೋಗಿದ್ದೀರಲ್ಲ, ನಿಮ್ಗೆ ಯಾರು ಏರಿಯಾ ಕೊಟ್ಟರು? ಇದು ಸರ್ಕಾರ ಮಾಡಿದ ತಪ್ಪಲ್ಲೇನು ಏನ್ರಿ ಶಿರ್ಬೂರವ್ರು? 1 ಲಕ್ಷ ಟನ್ ಅರಿತು 25,000 ಟನ್ ಪರ್ ಡೇ, 50,000 ಟನ್ ಪರ್ ಡೇ ನಿಮ್ಗೆ ಯಾರು ಕೊಟ್ಟಿದ್ದಿಲ್ಲ? ಎಲ್ಲಿ ಕೊಟ್ಟು? ನಾವು ಏರಿಯಾ ಎಲ್ಲಿತ್ತು ನಿಮ್ದು? ಅವಾಗ ಸರ್ಕಾರ ಪರ್ಮಿಷನ್ ನೀವು ಕೇಳಿದ್ರ? ಸರ್ಕಾರ ನಿಮಗೆ ಕೊಟ್ಟ? ನೀವು ಹೆಂಗೆ ಮಾಡ್ತಾಯಿದ್ದೀರಿ? ಇದೇ ಉಲ್ಬಣ ಆದದ್ದು ನಮಗೆ. ನೀವು ನಮ್ಮನ್ನು ಕೇಳಲಿಲ್ಲ, ತೊಗೊಂಡು ಚಾಲೂ ಮಾಡಿದ್ರಿ. ಕಬ್ಬು ಎಲ್ಲಿದೋ ತರಾಕತ್ತಿದ್ರಿ. ನಮ್ಮ ರೈತಗೆ 100 ಕಿಲೋಮೀಟ್ರದಿಂದ ತಂದದ್ದು ಕಬ್ಬಿನ ರೇಟ್ ಇದು ಟ್ರಾನ್ಸ್ಪೋರ್ಟ್ಗೆ ಅಷ್ಟೇ, 10 ಕಿಲೋಮೀಟ್ರದಾಗ ಹೋದೊಂದು ಅಷ್ಟೇ. ಇದನ್ನು ಯಾರಪ್ಪ, ಇದಕ್ಕೆ ಯಾರು ಹೊಣೆಗಾರರು? ಹೋಗಲಿ, ನೀವು ಏರಿಯಾ ಅಲಾಟ್ ಮಾಡಿದ್ದು ಏರಿಯಾ ಕಷ್ಟ ಆದರೂ ರೇಟ್ ಫಿಕ್ಸ್ ಮಾಡ್ಕೊಳ್ಳಿ. 100 ಎಕರೆಗೆ ಬೇರೆ, 50 ಎಕರೆಗೆ ಬೇರೆ, ಅಲ್ಲ 50 ಕಿಲೋಮೀಟ್ರಿಗೆ ಬೇರೆ. ನಿಮ್ಮ ಏರಿಯಾ ಅಲಾಟ್ ಏರಿಯಾ ಅದು ಟ್ರಾನ್ಸ್ಪೋರ್ಟ್ ಬೇರೆ ಬೇರೆ ಜಿಲ್ಲೆಗೆ ತೊಗೊಂಡು ಬರ್ತೀರ, ಅದನ್ನು ನೀವು ಫಿಕ್ಸ್ ಮಾಡಿರಿ. ಯಾಕೆ ನಮ್ಮ ರೈತರಿಗೆ ಹೊಲಿ ಹಾಕ್ತೀರ? ಇದು ಸರ್ಕಾರ ಲೆವೆಲಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯ ಅಲ್ಲೇನು? ಹಾಂ, 20 ಕಿಲೋಮೀಟ್ರ್ ರೇಂಜ್ ಹೋಗಲಿ. ಇವ್ರು ಏರಿಯಾ ಅಲಾಟ್ಮೆಂಟ್ ಆದದ್ದು ಏರಿಯಾಕರ ಇಷ್ಟಪ್ಪ ನಮ್ಮ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬೇಕು. ಲೆಟ್ ಏರಿಯಾ ಅಲಾಟ್ಮೆಂಟ್ ಎಷ್ಟು ಕಿಲೋಮೀಟ್ರ್ ದೂರಿಂದ ಮಾಡಿವಿ? ಒಂದು 10 ಬೇಡ 20 ಕಿಲೋಮೀಟ್ರ್ ಒಳಗೆ ಇವ್ರಿಗೆ ಏರಿಯಾ ಅಲಾಟ್ಮೆಂಟ್ ಮಾಡೀವಿ. ಈಗ 201 25,000 50,000